ಈ ದಿನ ನಾನು ನಿಮಗೊಂದು ಬೆಸ್ಟ್ ಆಗಿರುವಂತಹ ಸ್ಟಾರ್ಟರ್ ಡಿಶನ್ನು ನಿಮಗೆ ಹೇಳ್ಕೊಡ್ತೀನಿ. ಸ್ವಲ್ಪ ಉಪ್ಪು ಅದರಲ್ಲಿ ಹಾಕಿ ಸ್ವಲ್ಪ ವಿನೆಗರ್ ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿದಂತಹ ಗೋಬಿ ಮಸಾಲವನ್ನು ಫ್ರೈ ಮಾಡುವಂಥ ಸಮಯ ನೋಡಿ, ಗೋಬಿ ಕ್ಲೀನಾಗಿ ತೇಳ್ತಾ ಇದೆ ಅರ್ಥ ಏನಂದರೆ ಸ್ವಲ್ಪ ಸೋಯಾ ಸಾಸ್ ಹಾಕೋಣ, ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ. ನಾವು ಫ್ರೈ ಮಾಡ್ಕೊಂಡಿದ್ದ ಗೋಬಿಯನ್ನು ಅದರಲ್ಲಿ ಹಾಕೋಣ. ಈ ದಿನ ನಾನು ನಿಮಗೊಂದು ಬೆಸ್ಟ್ ಆಗಿರುವಂತಹ ಸ್ಟಾರ್ಟರ್ ಡಿಶನ್ನು ನಿಮಗೆ ಹೇಳ್ಕೊಡ್ತೀನಿ. ಅದು ಏನಪ್ಪ ಅಂದರೆ ಹೂಕೋಸ್ ಗೋಬಿ ಮಂಚೂರಿ. ಗೋಬಿ ಮಂಚೂರಿ ಎಲೆಕೋಸನ್ನು ಕೂಡ ಮಾಡ್ತಾರೆ, ಹೂಕೋಸನ್ನು ಕೂಡ ಮಾಡ್ತಾರೆ. ಇವತ್ತು ನಾವು ಹೂಕೋಸಿಂದ ಗೋಬಿ ಮಂಚೂರಿ ಮಾಡೋದು ಹೇಗಂತೇಳಿ ನೋಡ್ಕೊಳ್ಳೋಣ. ಅಕ್ಕಿ ಹಿಟ್ಟು, ಮೈದಾ, ರವೆ, ರುಚಿಗೆ ತಕ್ಕಷ್ಟು ಉಪ್ಪು, ಕಟ್ ಮಾಡಿರುವಂತಹ ಹಸಿಮೆಣಸಿನ್ಕಾಯಿ, ಸಕ್ಕರೆ, ಜೀರಿಗೆ, ವಿನೆಗರ್, ಟೊಮ್ಯಾಟೊ ಸಾಸ್, ಸೋಯಾ ಸಾಸ್, ಕಟ್ ಮಾಡ್ಕೊಂಡಿರುವ ಈರುಳ್ಳಿ, ಕಸ್ತೂರಿ ಮೇಥಿ ಮತ್ತು ಖಾರದ ಪುಡಿ, ಕಾರ್ನ್ಫ್ಲವರು, ಎಣ್ಣೆ. ಗೋಬಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿಕೊಂಡು ಅದರಲ್ಲಿ 10 ನಿಮಿಷ ಬಿಸಿ ಆಗೋವರೆಗೂ ಕಾಯೋಣ. ಸ್ವಲ್ಪ ಉಪ್ಪು ಅದರಲ್ಲಿ ಹಾಕಿ ಸ್ವಲ್ಪ ವಿನೆಗರ್ ಹಾಕ್ಕೊಳ್ಳಿ. ಈಗ 10 ನಿಮಿಷ ಆದ ನಂತರ ಬಿಸಿ ಹಾಕಿದ ಗೋಬಿಯನ್ನು ಒಂದು ಜರಡಿಯಲ್ಲಿ ಸೋಸ್ಕೊಳ್ಳೋಣ. ನಾವು ಒಂದು ಪಾತ್ರೆಯಲ್ಲಿ 3 ಚಮಚ ಕಾರ್ನ್ಫ್ಲವರು, 3 ಚಮಚ ಮೈದಾ ಹಿಟ್ಟು, 1 ಚಮಚ ಅಕ್ಕಿ ಹಿಟ್ಟು, 1 ಚಮಚ ಸೂಜಿ, ಅರ್ಧ ಚಮಚ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಸ್ತೂರಿ ಮೇಥಿ ಮತ್ತು ಅಡುಗೆ ಮಾಡುವ ಎಣ್ಣೆ. ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದ ಒಂದು ಪಾತ್ರೆಯಲ್ಲಿ ನಾವು ಗೋಬಿಯನ್ನು ಹಾಕೋಣ. ನಂತರ ಅದು ಚೆನ್ನಾಗಿ ಮಿಕ್ಸ್ ಮಾಡಿ, ಮಿಕ್ಸ್ ಮಾಡಿದಂತಹ ಗೋಬಿ ಮಸಾಲವನ್ನು ಫ್ರೈ ಮಾಡುವಂಥ ಸಮಯ. ಅದಕ್ಕಾಗಿ ಬಿಸಿಯಾಗಿದ್ದ ಎಣ್ಣೆಯಲ್ಲಿ ನಾವು ಮಿಕ್ಸ್ ಮಾಡಿಕೊಂಡಂತಹ ಗೋಬಿ ಮಸಾಲವನ್ನು ಎಣ್ಣೆಯಲ್ಲಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಗೋಬಿ ಕ್ಲೀನಾಗಿ ಕಂದು ಬಣ್ಣ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಗೋಬಿ ಕ್ಲೀನಾಗಿ ತೇಳ್ತಾ ಇದೆ ಅರ್ಥ ಏನಂದರೆ ಅದು ಗೋಬಿ ಫ್ರೈ ಆಗಿದೆ ಅಂತ. ಈಗ ಗೋಬಿಯನ್ನು ನಾವು ಒಂದು ಪಾತ್ರೆಯಲ್ಲಿ ತಗೊಂಬೋಣ. ಈಗ ಗೋಬಿ ಮಂಚೂರಿ ಮಸಾಲ ರೆಡಿ ಮಾಡೋ ಸಮಯ ಒಂದು ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಈರುಳ್ಳಿ ಹಾಕೋಣ. ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಕಟ್ ಮಾಡಿರೋಂಥ ಹಸಿಮೆಣಸಿನ್ಕಾಯಿ ಅದರಲ್ಲಿ ಹಾಕೋಣ. ನಂತರ ಸ್ವಲ್ಪ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಖಾರ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ಕೊಳ್ಳಿ. ಸ್ವಲ್ಪ ಟೊಮ್ಯಾಟೊ ಸಾಸು, ಸ್ವಲ್ಪ ಸೋಯಾ ಸಾಸ್ ಹಾಕೋಣ. ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ. ಕ್ಲೀನಾಗಿ ಮಿಶ್ರಣ ಮಾಡ್ಕೊಳ್ಳಿ ಎಲ್ಲ. ಸ್ವಲ್ಪ ಈಗ ನೀರು ಹಾಕ್ಕೊಳ್ಳೋಣ. ನೀರು ಯಾಕೆ ಹಾಕ್ತೀವಿ ಅಂದರೆ ಆ ನೀರು ಹಾಕಿದಾಗ ಏನಾಗುತ್ತೆ, ಎಲ್ಲ ಮಸಾಲ ಎಲ್ಲ ಜೊತೆಗೆ ಕುಡ್ಕೊಂಬಿಡುತ್ತೆ. ಸ್ವಲ್ಪ ಕಾರ್ನ್ಫ್ಲವರ್ ತಗೊಂಡು ಅದರಲ್ಲಿ ನೀರು ಹಾಕ್ಕೊಂಡು ನಾವು ರೆಡಿಯಾಗಿಂತಹ ಮಸಾಲದಲ್ಲಿ ಹಾಕೋಣ. ಒಂದು 2-3 ಸೆಕೆಂಡಲ್ಲಿ ಅದು ಗಟ್ಟಿಯಾಗಿಬಿಡುತ್ತೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ. ತದನಂತರ ನಾವು ಫ್ರೈ ಮಾಡ್ಕೊಂಡಿದ್ದ ಗೋಬಿಯನ್ನು ಅದರಲ್ಲಿ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಏನಾಗುತ್ತೆ, ಅದು ಮಸಾಲೆ ಎಲ್ಲ ಜೊತೆಗೆ ಅಂಟ್ಕೋಬೇಕು. ಆ ಥರ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ ನಿಮ್ಮ ಹೂಕೋಸ್ ಗೋಬಿ ಮಂಚೂರಿ ರೆಡಿಯಾಗಿದೆ. ವೀಕ್ಷಕರೇ, ಇಲ್ಲಿವರೆಗೂ ನೀವು ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಡಿದ್ದೀರಾ. ಈ ದಿನದ ಎಪಿಸೋಡಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ,
ಈ ದಿನದ ಅಡುಗೆ ಏನಿದೆಯಲ್ಲ ನಾನು ಅದು ಟೇಸ್ಟ್ ಮಾಡಲ್ಲ. ಅದು ನೀವು ಮನೆಯಲ್ಲಿ ರೆಡಿ ಮಾಡಿಕೊಂಡು ನೀವು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಆಗಬೇಕು ಹೀಗಾಗಿದೆ ಅಂತ ಹೇಳಿ. ಅರ್ಥ ಆಯ್ತಾ? ಅದಕ್ಕೋಸ್ಕರ ನಾವೆಲ್ಲ ಕಾಯ್ತಿರ್ತೀವಿ ಅಂತ ಹೇಳ್ತಾ ಬರುವಂಥ ಸಂಚಿಕೆಯಲ್ಲಿ ಒಂದು ಹೊಸ ಅಡುಗೆ ಜೊತೆಗೆ ನಿಮ್ಮೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಗ್ತಾ ಇರ್ರಿ, ನಗಿಸ್ತಾ ಇರ್ರಿ, ತಂದೆ ತಾಯಿಯರನ್ನು ಪೂಜಿಸ್ರಿ, ಹಿರಿಯರನ್ನು ಗೌರವಿಸ್ರಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯಗೊಳಿಸಿದ್ದೇನೆ. ನಮಸ್ಕಾರ.